ಶಿರಸಿಯ ಕೆಎಚ್ಬಿ ಕಾಲೋನಿಯಲ್ಲಿ ಏಪ್ರಿಲ್ 19ರಂದು ಬೃಹತ್ ಉಚಿತ ಆಯುರ್ವೇದಿಕ್ ಆರೋಗ್ಯ ತಪಾಸಣಾ ಶಿಬಿರ ಯಶಸ್ವಿಯಾಗಿ ನಡೆಯಿತು. ಸಮೃದ್ಧಿ ಮಹಿಳಾ ಮಂಡಳ ರಿಜಿಸ್ಟರ್ಡ್, ಶ್ರೀ ಪಂದಳ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್, ಸ್ವಾಮಿ ವಿವೇಕಾನಂದ ನಗರ ಶಿರಸಿ, ಆರೋಗ್ಯ ಭಾರತಿ ಶಿರಸಿ, ಸ್ಕಾಡ್ವೇಸ್ ಸಂಸ್ಥೆ ಶಿರಸಿ, ಧನ್ವಂತರಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಸಿದ್ದಾಪುರ, ಜೋಶಿ ಚಾರಿಟೇಬಲ್ ಟ್ರಸ್ಟ್ ಶಿರಸಿ ಸರ್ಕಲ್ ಬೆಂಗಳೂರು ಮತ್ತು ಸಮರ್ಥ ಟ್ರಸ್ಟ್ ರಿಜಿಸ್ಟರ್ಡ್ ಕೆಎಚ್ಬಿ ಕಾಲೋನಿ ಶಿರಸಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಶಿಬಿರವನ್ನು ಆಯೋಜಿಸಲಾಗಿತ್ತು. ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ಟಿ ನಾಯ್ಕ್ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿ, ಸಮೃದ್ಧಿ ಮತ್ತು ಪಂದಳ ಎರಡು ಸಂಸ್ಥೆಗಳ ಸಹಯೋಗದೊಂದಿಗೆ ಅನೇಕ ಸಮಾಜಮುಖಿ ಕಾರ್ಯಕ್ರಮದ ಮೂಲಕ ಸಮಾಜದಲ್ಲಿ ನೊಂದವರಿಗೆ ಧ್ವನಿಯಾಗಿ ನಿಲ್ಲುತ್ತಿದ್ದಾರೆ. ಹಲವಾರು ಆರೋಗ್ಯ ಶಿಬಿರ, ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಅನೇಕ ಸಮಾಜಮುಖಿ ಚಟುವಟಿಕೆಗಳ ಮೂಲಕ ಸಮಾಜಕ್ಕೆ ಉತ್ತಮ ಸಂದೇಶವನ್ನ ನೀಡುತ್ತಿದ್ದಾರೆ ಎಂದರು. ಸ್ಕಾಡ್ವೇಸ್ ಸಂಸ್ಥೆಯ ಅಧ್ಯಕ್ಷೆ ಸರಸ್ವತಿ ಎನ್ ರವಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದರು. ದೊಡ್ನಳ್ಳಿ ಸೊಸೈಟಿ ಅಧ್ಯಕ್ಷ ಎಸ್ಎನ್ ಹೆಗಡೆ ಶಿಬಿರದ ಗೌರವಾಧ್ಯಕ್ಷರಾಗಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ರಾಘವೇಂದ್ರ ಎಂ ಹೊನ್ನಾವರ, ಎಸ್ಕೆ ಭಾಗವತ್ ಶಿರ್ಸಿಮುಖಿ, ಅಬ್ದುಲ್ ಖಾದರ್ ಆನ್ವಟಿ, ಮಾಂತೇಶ್ ಹಾದಿಮನೆ, ಎಂಎಸ್ ನಾಗೇಂದ್ರ, ಸುಮಾ ಉಗ್ರಾಣ್ಕರ್, ಡಾಕ್ಟರ್ ವಾಹಿನಿ ನಾಯ್ಕ್, ನಾಗೇಶ್, ಪಿಎಂ ಹೆಗಡೆ, ಡಾಕ್ಟರ್ ಗೀತಾ ಹೆಗಡೆ ಉಪಸ್ಥಿತರಿದ್ದರು. ಎಂಎಸ್ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಶಿಬಿರದಲ್ಲಿ ಪಾಲ್ಗೊಂಡಿದ್ದರು. ಧನ್ವಂತರಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಸಿದ್ದಾಪುರದ ವೈದ್ಯರುಗಳಾದ ಡಾಕ್ಟರ್ ಮಣಿಕಂಠ, ಡಾಕ್ಟರ್ ವಿಷ್ಣುಪ್ರಿಯ, ಡಾಕ್ಟರ್ ಸಹನಾ, ಡಾಕ್ಟರ್ ಪ್ರಸನ್ನ ಎಸ್, ಡಾಕ್ಟರ್ ವಾಹಿನಿ ನಾಯ್ಕ್, ಡಾಕ್ಟರ್ ಮನೋಜ್ ಕುಮಾರ್ ಪಿಎ, ಡಾಕ್ಟರ್ ವಿನಾಯಕ್ ಹೆಬ್ಬಾಳ್, ಡಾಕ್ಟರ್ ಗೀತಾ ಹೆಗಡೆ ಶಿಬಿರವನ್ನು ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಪುರಾತನ ಆಯುರ್ವೇದ ಪದ್ಧತಿಯ ಎಳ್ಳು ನೀರನ್ನು ವಿತರಿಸಲಾಯಿತು. ಈ ವೇಳೆ ತಾತ್ಕಾಲಿಕ ನೆನಪಿನ ಶಕ್ತಿ ಪರೀಕ್ಷೆ ಸ್ಪರ್ಧೆ ಹಾಗೂ ಅಡುಗೆ ಮನೆಯಲ್ಲಿ ಇಟ್ಟುಕೊಳ್ಳಬಹುದಾದ ಔಷಧಿ ವಸ್ತುಗಳನ್ನು ಗುರುತಿಸುವ ಸ್ಪರ್ಧೆಯನ್ನು ಡಾಕ್ಟರ್ ಗೀತಾ ಹೆಗಡೆ ನಡೆಸಿಕೊಟ್ಟರು. ಒಟ್ಟು 507 ಜನ ಶಿಬಿರದ ಪ್ರಯೋಜನವನ್ನ ಪಡೆದುಕೊಂಡರು. ಅಗತ್ಯವಿದ್ದವರಿಗೆ ಔಷಧಿ ಹಾಗೂ ಕನ್ನಡಕವನ್ನ ಉಚಿತವಾಗಿ ವಿತರಿಸಲಾಯಿತು. ಸಮೃದ್ಧಿ ಮಹಿಳಾ ಮಂಡಳದ ಅಧ್ಯಕ್ಷೆ ಅರ್ಚನಾ ರಾಘವೇಂದ್ರ ಹೊನ್ನಾವರ ಕಾರ್ಯಕ್ರಮ ನಿರ್ವಹಿಸಿದರು. ಸಮರ್ಥ ಟ್ರಸ್ಟ್ನ ಅಧ್ಯಕ್ಷೆ ಪ್ರತಿಭಾ ನಾಯ್ಕ್ ಸ್ವಾಗತಿಸಿದರೆ, ಸಮೃದ್ಧಿ ಮಹಿಳಾ ಮಂಡಳದ ಆಡಳಿತ ಮಂಡಳಿ ಸದಸ್ಯೆ ನಾಗರತ್ನ ದೊಡ್ಡಕೇರಿ ವಂದಿಸಿದರು. ಇವತ್ತು ತಾವು ಹಮ್ಮಿಕೊಂಡಿರ್ತಕ್ಕಂಥ ಬೃಹತ್ ಉಚಿತ ಆಯುರ್ವೇದಿಕ್ ಆರೋಗ್ಯ ತಪಾಸಣೆ ಇದೆಯೋ ಬಹಳ ಅದ್ಭುತವಾಗಿರ್ತಕ್ಕಂಥ ಅರ್ಥಪೂರ್ವಕವಾಗಿರುವಂತಹದ್ದು. ಅದು ನಾನು ರಾಘವೇಂದ್ರ ಅವರೆಲ್ಲರೂ ಕೂಡ ನಾನು ಅಭಿನಂದನೆ ಹೇಳಕ್ಕೆ ಬಯಸ್ತೀನಿ. ನಾನು ಸಮೃದ್ಧಿ ಮಹಿಳಾ ಇರ್ಬೋದು, ಪಂದಳ ಟ್ರಸ್ಟ್ನ ಎಲ್ಲ ಸರ್ವ ಸದಸ್ಯರು ಕೂಡ ನಾನು ಮನಪೂರ್ವಕವಾಗಿ ಅಭಿನಂದಿಸ್ತೀನಿ. ನಾನು ಇವತ್ತು ಎರಡು ಸಂಘಗಳು ಏನಾಗ್ತಿದ್ದಾಗ ಹಲವಾರು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೀನಿ. ನಾನು ಬರೀ ಆಯುರ್ವೇದಿಕ ಇರ್ಬೋದು, ಸಾಂಸ್ಕೃತಿಕ ಇರ್ಬೋದು, ಅನೇಕ ಜನಸೇವೆಯಲ್ಲಿ ಇರ್ಬೋದು, ಅನೇಕ ಕಾರ್ಯಕ್ರಮವನ್ನು ತಾವು ಹಾಕೊಂಡಿದ್ರಿ. ಅನೇಕ ಕಾರ್ಯಕ್ರಮಗಳ ಮುಖಾಂತರ ಸಮಾಜಕ್ಕೆ ಒಳ್ಳೆ ಸಂದೇಶವನ್ನ, ಸಮಾಜದಲ್ಲಿ ನೊಂದವರಿಗೆ ಒಳ್ಳೆ ಧ್ವನಿಯಾಗಿ ನಿಂತ ಕೆಲಸವನ್ನು ಮಾಡ್ತಾ ಇದ್ರಿ. ಅಂತ ಒಂದು ಇನ್ನು ಹೆಚ್ಚೆಚ್ಚು ಕೆಲಸವನ್ನು ಮಾಡ್ತಕ್ಕಂಥ ಶಕ್ತಿ ಮಾರಿಕೊಂಬ ತಾಯಿ ನಮಗೆ ಕೊಡ್ಲಿ ಅಂತ ನಾನು ಕೂಡ ಹೇಳ್ತಾ ಬಯಸ್ತೀನಿ. ನಾನು